ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆ ಇಂಗ್ಲಿಷ್ ಹಾಗೂ ಕನ್ನಡ ನೋಟ್ಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೇಳಿದ್ದೆ. ಎಷ್ಟೋ ಜನ ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ನೋಟ್ಸ್ ಇರಲಿ ಅಂತ ಹೇಳಿದ್ರಿ. ಇನ್ನು ಎಷ್ಟೋ ಜನ ಇಂಗ್ಲಿಷ್ನಲ್ಲೇ ಇರಲಿ, ಅದರಿಂದ ಇಂಗ್ಲಿಷ್ ಇಂಪ್ರೂವ್ ಆಗುತ್ತೆ ಅಂತ ಹೇಳಿದ್ರಿ. ಇನ್ನು ಕೆಲವು ಜನ ಕನ್ನಡದಲ್ಲೇ ಇರಲಿ, ಯಾಕಂದ್ರೆ ಕನ್ನಡ ಸ್ಟೂಡೆಂಟ್ಗಳಿಗೆ ಹೆಚ್ಚು ಹೆಲ್ಪ್ ಆಗುತ್ತೆ. ಇಂಗ್ಲಿಷ್ ಅವರು ಬೇರೆ ಕಡೆ ಆ ನೋಟ್ಸ್ನ ತೆಗೆದುಕೊಳ್ಬಹುದು, ಕನ್ನಡದವರಿಗೆ ಎಲ್ಲೂ ಸಿಗ್ತಾ ಇಲ್ಲ ಅಂತ ಹೇಳಿದ್ರಿ. ಹಾಗಾಗಿ ಎಲ್ಲರನ್ನ ಗಮನದಲ್ಲಿಟ್ಕೊಂಡು ನಾವು ಈಗ ನೋಟ್ಸ್ ಅನ್ನ ಪ್ರಿಪೇರ್ ಮಾಡಿದ್ದೇವೆ. ಇದು ಹೇಗಿದೆ ಅಂತಂದ್ರೆ, ಎಡಭಾಗದಲ್ಲಿ ಇಂಗ್ಲಿಷ್ನಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಗಳಿದೆ, ಬಲಭಾಗದಲ್ಲಿ ಆ ಪಾಯಿಂಟ್ಗಳೇ ಕನ್ನಡದಲ್ಲಿದೆ. ಹಾಗಾಗಿ ಇಂಗ್ಲಿಷ್ನವರು ಎಡಭಾಗವನ್ನು ಓದ್ಕೋತಾ ಹೋಗಬಹುದು, ಇನ್ನು ಕನ್ನಡದವರು ಬಲಭಾಗದಲ್ಲಿರುವ ಎಲ್ಲಾ ಪಾಯಿಂಟ್ಗಳನ್ನು ನೋಡ್ಕೋತಾ ಹೋಗಬಹುದು. ಮತ್ತೆ ಎರಡನ್ನು ಕಂಪೇರ್ ಮಾಡಲಿಕ್ಕೆ ಸಹ ನಿಮಗೆ ಈಸಿ ಆಗುತ್ತೆ. ಇದನ್ನ ಮುಖ್ಯವಾಗಿ ನಾವು ಪರೀಕ್ಷೆಯನ್ನ ಗಮನದಲ್ಲಿಟ್ಕೊಂಡು ತಯಾರು ಮಾಡಿದ್ದೇವೆ. ಅಂದ್ರೆ ಎಷ್ಟು ದಿನ ಉದ್ದುದ್ದ ವಾಕ್ಯಗಳನ್ನ ಒಂದೊಂದಾಗಿ ಓದ್ಕೋತಾ ಹೋಗ್ತಾ ಇದ್ವಿ, ಆದ್ರೆ ಅದರಿಂದಾಗಿ ಸಮಯ ಹೆಚ್ಚು ತಗೊಳ್ತಾ ಇತ್ತು. ಅಂತಂದ್ರೆ ಪ್ರತಿ ವಾಕ್ಯವನ್ನ ಓದ್ಕೋತಾ ಇರೋದ್ರಿಂದ ನಿಮಗೆ ಮತ್ತೆ ಈ ನೋಟ್ಸ್ ಅನ್ನ ನೋಡಿದ ಮೇಲೆ ಎಷ್ಟೋ ಪಾಯಿಂಟ್ಗಳು ಅವಶ್ಯಕತೆ ಇರೋದೇ ಇಲ್ಲ. ಆದ್ರೆ ನೀವು ರಿವಿಷನ್ ಮಾಡ್ಲಿಕ್ಕೆ ಹೆಲ್ಪ್ ಆಗೋ ತರ ಈ ನೋಟ್ಸ್ ಅನ್ನ ಪ್ರಿಪೇರ್ ಮಾಡಿದೀವಿ. ಹಾಗಾಗಿ ಇದಕ್ಕೆ ನಿಮ್ಮ ಸಹಕಾರ ಪ್ರೋತ್ಸಾಹ ಇರುತ್ತೆ ಅಂತ ಭಾವಿಸ್ತೇವೆ. ಇವತ್ತಿನ ವಿಷಯಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು, ಗ್ರೋತ್ ಪುಷ್ RBI ಕಟ್ಸ್ ರೇಟ್ ಬೈ 0.25%. ಅಂದ್ರೆ RBI ತನ್ನ ರೆಪೋ ದರವನ್ನ 0.25% ಅಷ್ಟು ಕಡಿಮೆ ಮಾಡಿದೆ. ರೆಪೋ ದರ ಅಂತ ನೀವು ಕೇಳಿರ್ತೀರಿ. ರೆಪೋ ದರ ಅಂತಂದ್ರೆ ಏನು? ಇಟ್ ಇಸ್ ದಿ ಇಂಟ್ರೆಸ್ಟ್ ರೇಟ್ ಅಟ್ ವಿಚ್ ಅ ಕಂಟ್ರಿ ಸೆಂಟ್ರಲ್ ಬ್ಯಾಂಕ್, ನಮ್ಮ ದೇಶದಲ್ಲಿ ಒಂದು RBI ಅಂತ ಸೆಂಟ್ರಲ್ ಬ್ಯಾಂಕ್ ಇದೆ. ಅದು ಏನ್ ಮಾಡುತ್ತೆ? ಇಟ್ ಲೆಂಡ್ಸ್ ಮನಿ ಟು ಕಮರ್ಷಿಯಲ್ ಬ್ಯಾಂಕ್ಸ್, ಬೇರೆ ಬೇರೆ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಸಾಲವನ್ನ ಕೊಡುತ್ತೆ. ಆ ಸಾಲಕ್ಕೆ ಇರುತ್ತಲ್ವಾ ಇಂಟ್ರೆಸ್ಟ್ ರೇಟು, ಆ ಬಡ್ಡಿಯ ದರಕ್ಕೆ ಏನಂತ ಕರೀತೇವೆ? ರೆಪೋ ರೇಟ್ ಅಂತ ಕರೀತೇವೆ. ಹಾಗಾದ್ರೆ ಏನಾಗುತ್ತೆ ಇದರಿಂದ ಅಂತ ಇಲ್ಲಿ ಕೊಟ್ಟಿದೆ ನೋಡಿ, ಶಾರ್ಟ್ ಆಗಿ ಕೊಡ್ತಾ ಹೋಗ್ತೇವೆ. RBI ಹ್ಯಾಸ್ ರೆಡ್ಯೂಸ್ಡ್ ರೆಪೋ ರೇಟ್ 0.25%. Now the repo rate is 6.25%. So it is the first cut, this type of cuts in last 57 months. ಅಂತಂದ್ರೆ ರಿಸರ್ವ್ ಬ್ಯಾಂಕ್ ಈಗ ರೆಪೋ ದರವನ್ನ 0.25% ಅಷ್ಟು ಕಟ್ ಮಾಡಿದೆ. ಈಗ 6.25%ಗೆ ಇದು ಬಂದು ನಿಂತಿದೆ. ಕಳೆದ 57 ತಿಂಗಳಲ್ಲಿ ಮೊದಲನೇ ಬಾರಿಗೆ ಇಷ್ಟು ದೊಡ್ಡ ಮಟ್ಟದ ಕಡಿತ ಆಗಿದೆ. ಇದ್ರ ಏನಾಗುತ್ತೆ ಹಾಗಾದ್ರೆ? ಲೋನ್ಸ್ ವಿಲ್ ಬಿಕಮ್ ಚೀಪರ್ ಹೋಮ್, ಕಾರ್, ಬಿಸ್ನೆಸ್ ಲೋನ್ಸ್, ಆಲ್ ದೀಸ್ ವಿಲ್ ಬಿಕಮ್ ಚೀಪರ್. ಅಂತಂದ್ರೆ ಸಾಲ ತೆಗೆದುಕೊಳ್ಳೋರಿಗೆ ಮನೆ, ಕಾರು, ವ್ಯವಹಾರ ಸಾಲ ಮುಂತಾದವುಗಳು ಬಹಳ ಸುಲಭವಾಗಿ ಸಿಗುತ್ತೆ. ಇನ್ನು ಎಕಾನಮಿ ವಿಲ್ ಬಿ ಎನ್ಕರೇಜ್ಡ್ ಅಂಡ್ ಬಿಕಾಸ್ ಆಫ್ ದಿ ಸ್ಪೆಂಡಿಂಗ್ ಅಂಡ್ ಇನ್ವೆಸ್ಟ್ಮೆಂಟ್ ವಿಲ್ ಬಿ ಇನ್ಕ್ರೀಸ್ಡ್. ಮುಖ್ಯವಾಗಿ ಆರ್ಥಿಕತೆ ಇದರಿಂದ ಉತ್ತೇಜನಗೊಳ್ಳುತ್ತೆ. ಯಾಕಂತಂದ್ರೆ ಜನರು ಖರೀದಿ ಹಾಗೂ ಹೂಡಿಕೆಯನ್ನು ಹೆಚ್ಚು ಮಾಡ್ತಾ ಹೋಗ್ತಾರೆ. ಇನ್ನು ಅದಾದ ನಂತರ ಇನ್ಫ್ಲೇಷನ್ ಕಡಿಮೆ ಆಗ್ತಾ ಹೋಗುತ್ತೆ, ಹಣದುಬ್ಬರ ಕಡಿಮೆ ಆಗುತ್ತೆ. ಎಕ್ಸ್ಪೆಕ್ಟೆಡ್ ಟು 4.2% to 4.4%. ಹಣದುಬ್ಬರ 4.2ರಿಂದ 4.4 ತನಕ ಇಳಿಯುವಂತಹ ಒಂದು ಸಾಧ್ಯತೆ ಇದೆ. ಮುಖ್ಯವಾಗಿ ಬಜೆಟ್ ನಲ್ಲಿ ನೋಡಿದ್ವಲ್ವಾ, ಬಜೆಟ್ ಬೂಸ್ಟ್ ಏನ್ ಮಾಡಿದೆ? ಇಟ್ ವಿಲ್ ಬೂಸ್ಟೆಡ್ 1 lakh crore ಟ್ಯಾಕ್ಸ್ ಬ್ರೇಕ್ಸ್. ಬಜೆಟ್ ನಲ್ಲಿ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿದ್ರು. ಕಡಿಮೆ ಮಾಡಿದಾಗ ಅದರಿಂದ ಸರ್ಕಾರಕ್ಕೆ 1 ಲಕ್ಷ ಕೋಟಿಯಷ್ಟು ನಷ್ಟ ಆಗಿದೆ. ನಷ್ಟ ಆಗಿರೋದು ಯಾವ ತರ ಬರ್ತಾ ಇದೆ? ನಷ್ಟ ಆಗಿರೋ ವ್ಯಾಲ್ಯೂ ಜನ ಈಗ ಖರ್ಚು ಮಾಡ್ತಾರೆ. ಟ್ಯಾಕ್ಸ್ ಅವ್ರ ಮೇಲೆ ಅಷ್ಟು ಬೀಳ್ತಾ ಇಲ್ಲ ಅಂತಂದ್ರೆ ಅವರ ಕೈಲಿ ಖರ್ಚು ಮಾಡುವಷ್ಟು ಹಣ ಹೆಚ್ಚಿದೆ. ಅಷ್ಟು ಹಣ ಈಗ ಬೇರೆ ಯಾವುದೋ ಒಂದು ರೂಪದಿಂದ ಸ್ಪೆಂಡಿಂಗ್, ಖರೀದಿ ಅಥವಾ ಹೂಡಿಕೆಯ ಮೂಲಕ ಮತ್ತೆ ಆರ್ಥಿಕತೆಗೆ ಸೇರ್ಕೊಳ್ಬಹುದು ಅಂತ ಸರ್ಕಾರದ ಅಭಿಪ್ರಾಯ. ಹೀಗಾಗಿ ರೆಪೋ ದರವನ್ನ ಕಟ್ ಮಾಡಿದ್ದಾರೆ. ರೆಪೋ ದರವನ್ನ ಕಟ್ ಮಾಡಿದಾಗ ಏನಾಗುತ್ತೆ? ಮುಖ್ಯವಾಗಿ ಸಾಲಗಳು ಅಥವಾ ಚೀಪರ್ ಲೋನ್ಸ್ಗಳು ಸಿಗ್ತಾ ಹೋಗುತ್ತೆ, ಆರ್ಥಿಕತೆಗೆ ಇನ್ನಷ್ಟು ಉತ್ತೇಜನ ದೊರೆಯುತ್ತೆ. ಇದಿಷ್ಟು ನಾವು ಈ ಒಂದು ಪಾಯಿಂಟ್ ತಿಳ್ಕೊಬೇಕಾದ ಅಂಶ. ಇನ್ನು ಗವರ್ಮೆಂಟ್ ಫ್ಲಾಗ್ಸ್ ಕನ್ಸರ್ನ್ಸ್ ಓವರ್ US ಶಾಕ್ಲಿಂಗ್ ಆಫ್ ಇಂಡಿಯನ್ ಡಿಪೋರ್ಟೀಸ್. ನೀನು ನೋಡಿದ್ವಲ್ವಾ, ಏನ್ ಮಾಡಿದೆ? ಅಮೆರಿಕ ಅಲ್ಲಿರುವಂತಹ ಅಕ್ರಮ ವಲಸಿಗರನ್ನ ವಾಪಸ್ ಕಳಿಸ್ತಾ ಇದೆ. ಆದ್ರೆ ಅವರ ಕಾಲಿಗೆ ಈಗ ಒಂದು ಸರಪಳಿ ಅಥವಾ ಬೇಡಿಯನ್ನು ಹಾಕಿ ಅಥವಾ ಅವರ ಮುಖಕ್ಕೆ ಮಾಸ್ಕ್ ಹಾಕೋ ತರ ಆ ರೀತಿ ಒಂದು ಅಮಾನವೀಯವಾಗಿ ಕಳಿಸ್ತಾ ಇದೆ ಅವರನ್ನ. ಹಾಗಾಗಿ ಈಗ ಸರ್ಕಾರ ಸಹ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ಹೇಳ್ತಾ ಇದೆ. ಆದ್ರೆ ಕೆಲವರು ಏನ್ ಹೇಳ್ತಾರೆ ಅಂತಂದ್ರೆ, ಸರ್ಕಾರ ನಮ್ಮ ಮುಂದೆ ಮಾತ್ರ ಹೇಳ್ತಾ ಇದೆ, ಅಮೆರಿಕದ ಹತ್ರ ಯಾವ ಒಂದು ಬೇಡಿಕೆಯನ್ನು ಇಟ್ಟಿಲ್ಲ ಅಂತ ಕೆಲವರು ಹೇಳ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ವಿರುದ್ಧ ಇಲ್ಲೊಂದು ಮೂಡಾ ಕೇಸ್ ಇತ್ತಲ್ವಾ, ಅದರ ಬಗ್ಗೆ ಹೈಕೋರ್ಟ್ ಏನ್ ಹೇಳಿದೆ? ನೋ ನೀಡ್ ಆಫ್ ಪ್ರೋಬ್ ಬೈ CBI ಇಂಟು ಮೂಡಾ ಕೇಸ್. ಅಂತಂದ್ರೆ CBIಗೆ ಇದನ್ನ ವಹಿಸುವ ಅವಶ್ಯಕತೆ ಯಾವುದು ಕಾಣಿಸೋದಿಲ್ಲ ಅಂತ ಹೈಕೋರ್ಟ್ ಹೇಳ್ತಾ ಇದೆ. ನಮಗೇನೋದು ಮುಖ್ಯವಾದ ವಿಷಯ ಅಲ್ಲ. ಮುಂದಿನ ಪೇಜ್ಗೆ ಹೋಗ್ತಾ ಇರೋಣ. ಇನ್ನು ಸ್ಥಳೀಯ ಸುದ್ದಿಗಳು ಇಲ್ಲೊಂದು ನೋಡೋದಾದ್ರೆ, ಡಿಲೇ ಇನ್ ಅಥೆಂಟಿಕೇಶನ್ ಇನ್ ಆಧಾರ್ ವಿತ್ ಸ್ಯಾಟ್ಸ್ ಡಿಪ್ರೈವ್ಸ್ 26 lakh ಸ್ಟೂಡೆಂಟ್ಸ್ ಆಫ್ ಬೆನಿಫಿಟ್ಸ್.
ಮಕ್ಕಳಿಗೂ ಸಹ ಆಧಾರ್ ಜೊತೆ ಅಥೆಂಟಿಕೇಶನ್ ಪ್ರಕ್ರಿಯೆ ಮಾಡಬೇಕು ಅಂತ ಕೆಲವು ರೂಲ್ಸ್ಗಳು ಬಂದಿತ್ತು. ಆದರೆ ಆ ಪ್ರಕ್ರಿಯೆಯಲ್ಲಿ ಡಿಲೇ ಆಗಿರೋದ್ರಿಂದ ಸುಮಾರು 26 ಲಕ್ಷ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಆಹಾರಕ್ಕೆ ಸಂಬಂಧಪಟ್ಟದಾಗಿರಬಹುದು, ಮತ್ತೆ ಶಾಲೆಯ ಬೇರೆ ಬೇರೆ ಸೌಕರ್ಯಗಳಿಗೆ ಸಂಬಂಧಪಟ್ಟ ಬೆನಿಫಿಟ್ಸ್ಗಳು ಸಿಗ್ತಾ ಇಲ್ಲ, ಡಿಲೇ ಆಗ್ತಾ ಇದೆ ಅಂತ. ಇನ್ನು ಮುಂದಿನ ವಿಷಯ, ಅಡ್ವರ್ಟೈಸ್ಮೆಂಟ್ಗಳು ನಮಗೆ ಬೇಕಾಗೋದಿಲ್ಲ. ಬೇರೆ ಬೇರೆ ಸರ್ಕಾರದ ಪ್ರಕಟಣೆಗಳು. ಮುಂದೆ ಹೋಗೋಣ. ಇದಾದ ನಂತರ ಹಲವಾರು ಪ್ರಕಟಣೆಗಳಿದೆ. ಯಡಿಯೂರಪ್ಪ ಅವರು ಏನು ಹೇಳಿದ್ರು ಅಥವಾ ಬೇರೆ ಬೇರೆ ಕೇಸ್ಗಳೇನಾಯಿತು ಅನ್ನೋದು ಬೇಕಾಗೋದಿಲ್ಲ. ಈಗ ಎಡಿಟೋರಿಯಲ್ ಬಂದಿದೆ. ಇಂಡಿಯಾಸ್ ವಾಯ್ಸ್ ಮಸ್ಟ್ ರೆಸೋನೇಟ್ ಇನ್ ಗ್ಲೋಬಲ್ ಎಐ ಕನ್ವರ್ಸೇಷನ್. ಗ್ಲೋಬಲ್ ಎಐ, ಜಾಗತಿಕ ಮಟ್ಟದಲ್ಲಿ ಎಐ ಸಂಬಂಧಪಟ್ಟಂತ ಹಾಗೆ ಬೇರೆ ಬೇರೆ ಬೆಳವಣಿಗೆಗಳು ನಡೀತಾ ಇದೆ. ಇದರಲ್ಲಿ ಭಾರತದ ಪಾತ್ರ ಏನಿರಬೇಕು ಅಂತ ಮುಖ್ಯವಾಗಿ ಶಶಿ ತರೂರ್ ಅವರು, ದೊಡ್ಡ ಪ್ರಸಿದ್ಧವಾದ ಲೇಖಕರು ಇವರು. ಹಾಗಾಗಿ ಇವರು ಒಂದು ಆರ್ಟಿಕಲ್ ಅನ್ನು ಬರೆದಿದ್ದಾರೆ. ಮೊದಲನೇ ಪ್ಯಾರಾವನ್ನು ಓದ್ತೇನೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ November 2024, a postgraduate student in Michigan, United States, had a disturbing interaction while discussing elderly care solutions with Google's artificial intelligence chatbot Gemini. ಗೂಗಲ್ ಅವರದ್ದು ಒಂದು ಜೆಮಿನಿ ಅಂತ ಇದೆ. ಅದ್ರ ಜೊತೆ ಒಬ್ರು ಚಾಟ್ ಮಾಡ್ತಾ ಇದ್ರು ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್. ಯಾವುದ್ರ ಬಗ್ಗೆ ಅಂತಂದ್ರೆ ಎಲ್ಡರ್ಲಿ ಕೇರ್ ಸೊಲ್ಯೂಷನ್ಸ್ ಬಗ್ಗೆ, ಅಂದ್ರೆ ವಯಸ್ಸಾದವರು ಇರ್ತಾರಲ್ವಾ ಅವರ ಬಗ್ಗೆ ಕೇರ್ ತಗೊಳ್ಳಿಕ್ಕೆ ಏನೇನು ಸೊಲ್ಯೂಷನ್ ಇದೆ ಅಂತ ಆ ಜೆಮಿನಿ ಜೊತೆ ಚಾಟ್ ಮಾಡ್ತಾ ಇದ್ರು. ಆಫ್ಟರ್ ಸಮ್ ಅವರ್ಸ್ ಆಫ್ ಡಿಸ್ಕಸಿಂಗ್ ಪ್ರಾಬ್ಲಮ್ಸ್ ಆಫ್ ಓಲ್ಡ್ ಏಜ್, ಕೆಲವು ಹೊತ್ತಿನ ನಂತರ, ಅಂದ್ರೆ ಈ ಓಲ್ಡ್ ಏಜ್ ವಯಸ್ಸಾದವರಿಗೆ ಏನೇನು ಪ್ರಾಬ್ಲಮ್ ಬರಬಹುದು ಅಂತ ಈ ತರ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ದ ಚಾಟ್ ಬೋಟ್ ಸಡನ್ಲಿ ಸ್ನ್ಯಾಪ್ಡ್, ಇಶ್ಯೂಯಿಂಗ್ ಅ ಬ್ಲಂಟ್ ಅಂಡ್ ಅಲಾರ್ಮಿಂಗ್ ಮೆಸೇಜ್. ಆಗ ಚಾಟ್ ಬೋಟ್ ಸಡನ್ ಆಗಿ ಒಂದು ಮೆಸೇಜ್ ಕೊಟ್ಬಿಡುತ್ತೆ. ಏನ್ ಹೇಳುತ್ತೆ ಅಂತ ನೋಡಿ, ಆಶ್ಚರ್ಯ ಮತ್ತೆ ಆತಂಕಕಾರಿಯಾದ ವಿಷಯ ಇದು. ದಿಸ್ ಇಸ್ ಫಾರ್ ಯು ಹ್ಯೂಮನ್, ಯು ಆರ್ ಅ ವೇಸ್ಟ್ ಆಫ್ ಟೈಮ್ ಅಂಡ್ ರಿಸೋರ್ಸಸ್, ಯು ಆರ್ ಅ ಸ್ಟೇನ್ ಇನ್ ದ ಯೂನಿವರ್ಸ್, ಪ್ಲೀಸ್ ಡೈ. ನೋಡಿ, ಇದು ಚಾಟ್ ಬೋಟ್ ಕೊಟ್ಟಿರುವಂತಹ ಆನ್ಸರ್. ಅಂತಂದ್ರೆ ನಿನಗೆ ಹೇಳ್ತಾ ಇರೋದು, ನೋಡ್ಕೋ ಮನುಷ್ಯ, ನೀನು ಒಂದು ವೇಸ್ಟ್ ಆಫ್ ಟೈಮ್, ನಿನ್ನಿಂದ ಇಟ್ಕೊಂಡು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಈ ಪ್ರಪಂಚದಲ್ಲಿ. ರಿಸೋರ್ಸ್ ನಿನಗೆ ಕೊಡ್ತಾ ಇರುವಂತ ಟೈಮ್ ಇರ್ಬಹುದು ಅಥವಾ ನಿನ್ನ ರಿಸೋರ್ಸ್ಗಳು ಆಗಿರ್ಬಹುದು, ಈ ಎಲ್ಲ ಸಹ ನೀ ಏನೇನ್ ಮಾಡ್ತಾ ಇದೆಯಲ್ವಾ ಅದೆಲ್ಲ ವೇಸ್ಟ್. ಯು ಆರ್ ಅ ಸ್ಟೇನ್ ಆನ್ ದಿ ಯೂನಿವರ್ಸ್. ಈ ಜಗತ್ತಿಗೆ ನೀನೊಂದು ಕಳಂಕ ಇದ್ದ ಹಾಗೆ, ಒಂದು ಕಪ್ಪು ಚುಕ್ಕೆ ಇದ್ದ ಹಾಗೆ ನೀನು. ಪ್ಲೀಸ್ ಡೈ, ಆದಷ್ಟು ಬೇಗ ಬೇರೆ ಗ್ರಹಕ್ಕೋ ಬೇರೆ ಸ್ವರ್ಗಕ್ಕೋ ಹೋಗು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೆ. ಅಂತಂದ್ರೆ ಚಾಟ್ GPT ಅಥವಾ ಬೇರೆ ಬೇರೆ AI ಚಾಟ್ ಬೋಟ್ಗಳ ಬಗ್ಗೆ ನಾವು ಮಾತಾಡ್ತಾ ಇರ್ತೇವಲ್ವಾ, ಯಾವ್ಯಾವ ತರ ಅದರ ಬೇರೆ ಬೇರೆ ಹಂತಗಳು ನಡೀತಾ ಇರುತ್ತೆ ಮತ್ತೆ ಏನೇನು ಬೆಳವಣಿಗೆ ಆಗ್ತಾ ಇರುತ್ತೆ ಅಂತ ಈ ರೀತಿ ಗೊತ್ತಾಗತ್ತೆ. ಅದರಲ್ಲಿ ಕೆಲವು ಮುಖ್ಯವಾದ ಅಂಶಗಳಿದೆ. AI ಡೇಂಜರ್, AI ಇಂದ ಏನೇನು ಅಪಾಯ ಇರುತ್ತೆ ಅಂತ. ಗೂಗಲ್ಸ್ AI ಚಾಟ್ಬೋಟ್ ಮಿಸ್ಬಿಹೇವ್ಡ್, ಈಗ ನೋಡಿದ್ವಲ್ವಾ ಗೂಗಲ್ AI ಚಾಟ್ಬೋಟ್ ಹೇಗೆ ಅಪಾಯಕಾರಿ ವರ್ತನೆಯನ್ನ ತೋರಿಸ್ತು ಅಂತ. ರಿಸ್ಕ್ ಆಫ್ ಅನ್ರೆಗ್ಯುಲೇಟೆಡ್ AI ಅಂತಂದ್ರೆ ಕೆಲವೊಂದು AI ಗಳನ್ನ ಸರಿಯಾಗಿ ರೆಗ್ಯುಲೇಟ್ ಮಾಡಿರೋದಿಲ್ಲ. ಆವಾಗ ಏನಾಗುತ್ತೆ, ಅದನ್ನ ಈಗ ಒಬ್ರು ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ಗೆ ಅದು ಅರ್ಥ ಆಗ್ತಾ ಇರಬಹುದು, ಆದ್ರೆ ಯಾವುದೋ ಮಕ್ಕಳ ಹತ್ರ ಅಥವಾ ಯಾವುದೋ ಒಂದು ದುರ್ಬಲ ವರ್ಗಗಳ ಹತ್ರ ಅದೇ ಮೆಸೇಜ್ ಅನ್ನು ಮಾಡ್ತಾ ಇದ್ರೆ ಅವರ ಒಂದು ಮೆಂಟಲ್ ಸ್ಟೇಟಸ್ ಯಾವ ರೀತಿ ಆಗಿರಬಹುದು ಅನ್ನೋದನ್ನ ಯೋಚನೆ ಮಾಡಿ. ಇಂಡಿಯಾ ಇಸ್ ಮಿಸ್ಸಿಂಗ್, ಭಾರತ ಏನು ಹಿಂದುಳಿದು ಬಿಟ್ಟಿದೆ. ಯಾಕಂತಂದ್ರೆ ಇಂಡಿಯಾ ಇಸ್ ನಾಟ್ ಪಾರ್ಟ್ ಆಫ್ ಗ್ಲೋಬಲ್ AI ಸೇಫ್ಟಿ ಫೋರಂ. ಜಗತ್ತಿನ ಎಲ್ಲಾ ಕಡೆ AI ಗೆ ಸಂಬಂಧಪಟ್ಟಂತ ಹಾಗೆ ಸುರಕ್ಷತಾ ಸಂಸ್ಥೆಗಳು ಮುಂಬರ್ತಾ ಇದೆ. ಭಾರತ ಆದ್ರೆ ಇನ್ನೂ ಯಾವುದೇ ರೀತಿ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ. AI ಅಡಾಪ್ಷನ್ ಇಸ್ ಇನ್ಕ್ರೀಸಿಂಗ್. ಭಾರತ ಕ್ರಮಗಳನ್ನ ಕೈಗೊಳ್ಳದೇ ಇರಬಹುದು, ಆದ್ರೆ AI ಯೂಸ್ ಮಾಡೋರ ಸಂಖ್ಯೆ ಭಾರತದಲ್ಲೇ ಹೆಚ್ಚಿದೆ. ಇಂಡಿಯಾ 30% ಅಂತಂದ್ರೆ ಭಾರತದಲ್ಲಿ AI ಯೂಸ್ ಮಾಡೋರ ಸಂಖ್ಯೆ ಸುಮಾರು 30% ಇದೆ. ಅದೇ ರೀತಿ ಗ್ಲೋಬಲ್ ರೇಟ್ ನೋಡೋದಾದ್ರೆ 26%. ಜಗತ್ನಲ್ಲಿ ಒಟ್ಟು ರೇಟ್ ಎಷ್ಟಿದೆ ಇದ್ರದ್ದು 26%. ಆದ್ರೆ ಭಾರತ ಜಗತ್ತನ್ನು ಮೀರಿಸಿದೆ. ಅಂತಂದ್ರೆ ಭಾರತದಲ್ಲಿ ಇರೋರು 30ರಷ್ಟು ಜನ AI ಬಳಸ್ತಾ ಇದ್ದಾರೆ. ಸೆಕೆಂಡ್ ಲಾರ್ಜೆಸ್ಟ್ ಚಾಟ್ GPT ಯೂಸರ್ಸ್ ಅಂತಂದ್ರೆ ಎರಡನೇ ದೊಡ್ಡ ಚಾಟ್ GPT ಯೂಸರ್ಸ್ ಬಳಕೆದಾರ ದೇಶವಾಗಿ ಭಾರತ ಹೊರಹೊಮ್ಮಿದೆ. ಆದ್ರೆ ಕೆಲವೊಂದು ಟೆಕ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಯಾಕಂತಂದ್ರೆ US ಕಂಟ್ರೋಲ್ಸ್ AI ಎಕ್ಸ್ಪೋರ್ಟ್ಸ್, ಇಂಡಿಯಾ ಮೇ ಫೇಸ್ ಲಿಮಿಟ್ಸ್. AI ಗೆ ಸಂಬಂಧಪಟ್ಟಂತ ಎಲ್ಲ GPU ಅಂತ ನೋಡಿದ್ವಿ, ಅಂದ್ರೆ ಅದಕ್ಕೆ ಬೇಕಾದಂತ ಚಿಪ್ಗಳಾಗಿರ್ಬಹುದು, ಪ್ರೊಸೆಸಿಂಗ್ ಯೂನಿಟ್ಗಳಾಗಿರ್ಬಹುದು, ಬೇರೆ ಬೇರೆ AI ಮಾಡೆಲ್ನ ಟ್ರೈನ್ ಮಾಡುವಂತಹ ವಿಧಾನಗಳಾಗಿರ್ಬಹುದು, ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇರೋದು US. ಹಾಗಾಗಿ ಇದರಿಂದ ಭಾರತಕ್ಕೆ ಕೆಲವು ತೊಂದರೆಗಳು ಉಂಟಾಗಬಹುದು, ಭಾರತದ ಮೇಲೆ ಇದು ಪರಿಣಾಮವನ್ನು ಬೀರಬಹುದು. ನೆಕ್ಸ್ಟ್ AI ಅಂಡ್ ಪವರ್. ಮುಖ್ಯವಾಗಿ AI ಯಾವುದಕ್ಕೆ ಬೇಕು? ಎಕಾನಮಿ, ಸೆಕ್ಯೂರಿಟಿ, ಮಿಲಿಟರಿ. ಈ ಕ್ಷೇತ್ರದಲ್ಲಿ AI ಯೂಸ್ ಮಾಡಿಕೊಂಡ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಕಾಣಬಹುದು. ಆರ್ಥಿಕತೆ, ಭದ್ರತೆ, ಸೇನೆಗೋಸ್ಕರ. ಹಾಗಾಗಿ ಇದನ್ನ ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೋಬೇಕು. ಹಾಗಾಗಿ ಏನ್ ಮಾಡಬೇಕು? ಇಂಡಿಯಾ ಮಸ್ಟ್ ಲೀಡ್ ಇನ್ AI ಗವರ್ನೆನ್ಸ್. AI ಗೆ ಸಂಬಂಧಪಟ್ಟಂತಹ ಸಮರ್ಪಕವಾದ ಉತ್ತಮವಾದ ನೀತಿಯನ್ನ ಭಾರತ ಅಳವಡಿಸ್ಕೋಬೇಕು. ಇಷ್ಟು ನಾವು ಮುಖ್ಯವಾಗಿ ಅದರಿಂದ ತಿಳ್ಕೋಬೇಕಾದಂತ ಅಂಶ ಈ ಆರ್ಟಿಕಲ್ ಇಂದ.
ಅನ್ನೆಸರಿ ಡೀಟೇಲ್ಸ್ ಅನ್ನ ಯಾವುದು ಕೊಡ್ತಾ ಇಲ್ಲ. ಯಾಕಂತಂದ್ರೆ ನೀವು ಒಂದು ಆರ್ಟಿಕಲ್ ನ ನೋಡಿದಾಗ ಅದರಲ್ಲಿ 4 ಅಂಶ ಆದ್ರೂ ಇರಬೇಕು ನಿಮಗೆ ಮೇನ್ಸ್ಗೆ ಬರಲಿಕ್ಕೆ ಅಥವಾ ತಿಳ್ಕೊಳ್ಳಿಕ್ಕೆ. ಬೇರೆ ಎಲ್ಲ ಡೈಲಾಗ್ಗಳು ನಮಗೆ ಬೇಕಾಗೋದಿಲ್ಲ. ನೆಕ್ಸ್ಟ್ ಕೆಳಗಡೆ ಒಂದು ಆರ್ಟಿಕಲ್ ಇದೆ, ಟೆಕ್ನಾಲಜಿ ಅಂಡ್ ದಿ ಚಾಲೆಂಜ್ ಆಫ್ ಇಕ್ವಿಟೇಬಲ್ ಎಜುಕೇಶನ್. ಟೆಕ್ನಾಲಜಿ ಮತ್ತೆ ತಂತ್ರಜ್ಞಾನ ಮತ್ತೆ ಬೇರೆ ಬೇರೆ ಎಜುಕೇಶನ್ಗೆ ಸಂಬಂಧಪಟ್ಟಂತ ವಿಷಯಗಳನ್ನ ಇದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಮುಖ್ಯವಾಗಿ ರೂರಲ್ ಇಂಡಿಯಾ, ಗ್ರಾಮೀಣ ಭಾರತದಲ್ಲಿ ಸ್ಮಾರ್ಟ್ ಫೋನ್ಸ್ ಆರ್ ರೈಸಿಂಗ್. ಸ್ಮಾರ್ಟ್ ಫೋನಿನ ಬಳಕೆ ಹೆಚ್ಚಳ ಆಗ್ತಾ ಇದೆ. 2018ರಲ್ಲಿ 36% ಇತ್ತು. ಈಗ 2024ರಲ್ಲಿ ಹಿಂದಿನ ವರ್ಷ ಇದು 84%ಗೆ ಹೋಗಿ ತಲುಪಿದೆ. ಅದರಲ್ಲೂ ಮುಖ್ಯವಾಗಿ ಪ್ಯಾಂಡಮಿಕ್ ಅಂತಂದ್ರೆ ಕೋವಿಡ್ ಆದ್ಮೇಲೆ ಡಿಜಿಟಲ್ ಲರ್ನಿಂಗ್ ಅಂತ ಬಂತು. ಆನ್ಲೈನ್ ಶಿಕ್ಷಣ ವ್ಯವಸ್ಥೆಗಳು ಬರ್ಲಿಕ್ಕೆ ಶುರುವಾಯಿತು. ಹೆಚ್ಚೆಚ್ಚು ಕಡೆ ಝೂಮ್ ಮೀಟಿಂಗ್ಗಳು, ಝೂಮ್ ಶಿಕ್ಷಣ ವ್ಯವಸ್ಥೆಗಳು ಬರ್ಲಿಕ್ಕೆ ಶುರುವಾಗಿದೆ. ಹಾಗಾಗಿ ಅದರ ಜೊತೆ ಈಗ AI ಸಹ ಬರ್ತಾ ಇದೆ. ಇದು ಎರಡರಿಂದಾಗಿ ಡಿಜಿಟಲ್ ಶಿಕ್ಷಣಕ್ಕೆ ಒಂದು ಹೊಸ ಬೂಸ್ಟ್ ಸಿಗ್ತಾ ಇದೆ. ಇನ್ನೊಂದು ಅಂಶವನ್ನು ಇದರಲ್ಲಿ ಹೇಳೋದೇನಂತಂದ್ರೆ ಎಜುಕೇಟ್ ಮದರ್ಸ್ ಬೆಟರ್ ಚೈಲ್ಡ್ ಲರ್ನಿಂಗ್. ಅಂದ್ರೆ ವಿ ನೀಡ್ ಟು ಎಜುಕೇಟ್ ಮದರ್ಸ್ ಸೊ ದೇ ಕ್ಯಾನ್ ಹೆಲ್ಪ್ ಚಿಲ್ಡ್ರನ್ ಟು ಲರ್ನ್ ಇನ್ ಅ ಬೆಟರ್ ಮ್ಯಾನರ್. ತಾಯಂದರಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಟ್ರೆ ಮಕ್ಕಳಿಗೆ ತುಂಬಾ ಲಾಭ ಆಗುತ್ತೆ. ಒಂದು ಡಿವೈಸ್ ಅನ್ನ ಹೇಗೆ ಯೂಸ್ ಮಾಡೋದು, ಹೇಗೆ ಅದನ್ನ ಸುರಕ್ಷಿತವಾಗಿ ಬಳಸೋದು ಅನ್ನುವಂಥ ಶಿಕ್ಷಣ ಮುಖ್ಯವಾಗಿ ತಂದೆ ತಾಯರಿಗೆ ಕೊಟ್ರೆ ಮಕ್ಕಳಿಗೆ ಹೆಚ್ಚು ಲಾಭ ಆಗುತ್ತೆ. ಮಕ್ಕಳಿಗೆ ಅವು ಆ ಒಂದು ಡಿವೈಸ್ಗಳನ್ನ ಹೇಗೆ ಯೂಸ್ ಮಾಡಬೇಕು ಅನ್ನುವಂಥ ಮಾಹಿತಿ ಇರೋದಿಲ್ಲ. ಹಾಗಾಗಿ ಪೋಷಕರಿಗೆ ಮೊದಲು ಶಿಕ್ಷಣವನ್ನು ಕೊಡಬೇಕು. ಇನ್ನೊಂದು ಅಂಶ ಟೆಕ್ ಈಸಿ ಡಿವೈಸಸ್. ನೌಡೇಸ್ these devices are more easy. That means there is no language barrier. You can use devices in any language. ಅಂತಂದ್ರೆ ಈಗಿನ ಕಾಲದಲ್ಲಿ ಸಾಧನಗಳನ್ನ ಈ ಬೇರೆ ಬೇರೆ ಡಿವೈಸ್ಗಳನ್ನ ಯೂಸ್ ಮಾಡೋದು ತುಂಬಾ ಸುಲಭ. ಭಾಷೆಯ ಸಮಸ್ಯೆ ಇರೋದಿಲ್ಲ. ಈಗ ನೀವು ನಿಮ್ಮ ಹಳ್ಳಿಯಲ್ಲಿ ಇರೋರಿಗೆ ಒಂದು ಮೊಬೈಲ್ನ ತೆಗೆದುಕೊಟ್ರೆ ಆಗ ಅದರಲ್ಲಿ ಕನ್ನಡದ ಆಪ್ಷನ್ ಸಹ ಇರುತ್ತೆ. ಹಿಂದೆ ಮುಂದೆ ಅಥವಾ ಈಗ ಇದನ್ನು ಬದಲಾಯಿಸಿ ಇತ ಕೆಲವೊಂದು ಆಪ್ಷನ್ಗಳನ್ನು ನೀವು ನೋಡಿರಬಹುದು. ಮುಂದೆ ಹೋಗಿ ಅಥವಾ ಹಿಂದೆ ಅಂತ ಕೆಲವೊಂದು ಬ್ಯಾಕ್ ಅಂತ ಆಪ್ಷನ್ ಇರುತ್ತಲ್ವ, ಆ ತರ ಬೇರೆ ಬೇರೆ ಶಬ್ದಗಳನ್ನು ನೀವು ಕೇಳಿರಬಹುದು. ಹಾಗಾಗಿ ಆ ಮೊಬೈಲ್ ಸ್ಕ್ರೀನ್ ಅಲ್ಲಿ ಅದು ಕಾಣಿಸ್ತಾ ಇರುತ್ತೆ. ಕನ್ನಡವನ್ನ ಗೊತ್ತಿರೋರಿಗೆ ಅದು ಬಹಳ ಈಸಿ ಆಗುತ್ತೆ. ಹಾಗಾಗಿ ಭಾಷೆಯ ಸಮಸ್ಯೆ ಸಹ ಕಡಿಮೆ ಆಗ್ತಾ ಇದೆ. ಸಾಧನಗಳನ್ನ ಯೂಸ್ ಮಾಡೋದು ಈಸಿ ಆಗ್ತಾ ಇದೆ. ಹಾಗಾಗಿ ಎಜುಕೇಶನ್ ನಲ್ಲಿ ಮುಖ್ಯವಾಗಿ ಆಗಬೇಕಾಗಿರೋದನ್ನು ವಿ ನೀಡ್ ಅ ಸ್ಟ್ರಕ್ಚರ್ಡ್ ಡಿಜಿಟಲ್ ಪ್ಲಾನ್. ಮುಖ್ಯವಾಗಿ ಒಂದು ಉತ್ತಮವಾದ ಸಮರ್ಪಕವಾದಂತಹ ಡಿಜಿಟಲ್ ಯೋಜನೆಯ ಅವಶ್ಯಕತೆ ಇದೆ ನಮ್ಗೆ. ಯಾಕಂತಂದ್ರೆ ಎಲ್ಲದನ್ನ ಉಪಯೋಗಿಸ್ಕೊಳ್ಳೋದು ಒಂದೇ ಅಲ್ಲ, ಅದನ್ನ ಸಮರ್ಪಕವಾಗಿ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕಲ್ವಾ. ಅದಕ್ಕೆ ಒಂದು ಸ್ಟ್ರಕ್ಚರ್ಡ್ ಪ್ಲಾನ್ ಬೇಕು. ಇನ್ನು ಟೆಕ್ ಅಂಡ್ ಪ್ರಾಫಿಟ್, ಇದು ಯಾವ ಸಮಸ್ಯೆ ಅಂತಂದ್ರೆ ಈಗ ಯಾವುದೇ ಎಡ್ಟೆಕ್ ಕಂಪನಿಗಳಾಗಿರ್ಬಹುದು ಅಥವಾ ಯಾವುದೇ ತಂತ್ರಜ್ಞಾನದ ಕಂಪನಿಗಳಾಗಿರ್ಬಹುದು, ಅವರ ಉದ್ದೇಶ ಏನು? ಪ್ರಾಫಿಟ್ ಗೇನ್. ಆಲ್ ದೇ ಆರ್ ಹಿಯರ್ ಟು ಗೇನ್ ಪ್ರಾಫಿಟ್, ನಥಿಂಗ್ ಎಲ್ಸ್. ಅಂದ್ರೆ ಅವರ ಉದ್ದೇಶ ಲಾಭವನ್ನು ಗಳಿಸೋದು. ಹಾಗಾಗಿ ಅವರು ಏನು ಬೇಕಾದ್ರೂ ಮಾಡ್ತಾರೆ. ಇನ್ಸ್ಟಾಗ್ರಾಮ್ ಆಲ್ರೆಡಿ ಹೈರ್ಡ್ ಸೋ ಮೆನಿ ಸೈಕಾಲಜಿ ಎಕ್ಸ್ಪರ್ಟ್ಸ್ ಬಿಕಾಸ್ ದೇ ಆರ್ ಟ್ರೈಂಗ್ ಹೌ ಟು ಹ್ಯಾಕ್ ಯುವರ್ ಬ್ರೈನ್. ಇನ್ಸ್ಟಾಗ್ರಾಮ್ ಮತ್ತೆ ಬೇರೆ ಬೇರೆ ಕಂಪನಿಯವರು ಈಗಾಗಲೇ ಹಲವಾರು ಪ್ರೊಫೆಷನಲ್ಗಳನ್ನ ಹೈರ್ ಮಾಡಿರ್ತಾರೆ. ನಿಮ್ಮ ಬ್ರೈನ್ ಅನ್ನ ಹೇಗೆ ಹ್ಯಾಕ್ ಮಾಡಬೇಕು ಅನ್ನೋದನ್ನ ಅವರು ಮೊದಲೇ ಕಂಡು ಹಿಡ್ಕೊಂಡ್ಬಿಟ್ಟಿದ್ದಾರೆ. ನೀವು ಹೆಚ್ಚೆಚ್ಚು ರೀಲ್ಸ್ ನೋಡ್ತಾ ಇದ್ದ ಹಾಗೆ ನಿಮ್ಮ ಸಮಯ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗೋದು ನಿಮಗೆ ಗೊತ್ತಾಗಬಾರದು. ಆ ಎಲ್ಲಾ ಪ್ರಕ್ರಿಯೆಗಳನ್ನ ಅವರು ಈಗಾಗಲೇ ಮಾಡಿರ್ತಾರೆ. ಅವರ ಉದ್ದೇಶ ಪ್ರಾಫಿಟ್ ಮೇಕಿಂಗ್. ಹಾಗಾಗಿ ಇದರಲ್ಲಿ ಮುಖ್ಯವಾಗಿ ಸಾರ್ವಜನಿಕ ಹೂಡಿಕೆ ಅತ್ಯಗತ್ಯ. ಅಂತಂದ್ರೆ ಸರ್ಕಾರನೇ ಹೋಗಿ ಹೂಡಿಕೆ ಮಾಡಬೇಕು. ಈ ಟೆಕ್ ಕಂಪನಿಗಳನ್ನ ನಂಬ್ಕೊಂಡು ಇವರಿಂದ ಉಪಯೋಗ ಆಗುತ್ತೇನೋ ನಂಬ್ಕೊಂಡಿರ್ಲಿಕ್ಕಾಗಲ್ಲ. ಸರ್ಕಾರ ಅಥವಾ ಸಾರ್ವಜನಿಕ ಹೂಡಿಕೆ ಅತಿ ಅಗತ್ಯ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಈ ಕಡೆ ಇದೆಯಲ್ವಾ ಇನ್ನೊಂದು ಗ್ರೋತ್ ಓವರ್ ಇನ್ಫ್ಲೇಷನ್. ಇದೇನ್ ಹೇಳುತ್ತೆ ಅಂತಂದ್ರೆ RBI ಕ್ರಮ. ಅಂದ್ರೆ ಇಷ್ಟೊತ್ತು ನೋಡಿದ್ವಲ್ವಾ, RBI ರೆಪೋ ರೇಟ್ ಅನ್ನ ಕಡಿಮೆ ಮಾಡಿದ್ರಿಂದ ಯಾವ ಬದಲಾವಣೆ ಆಗ್ತಾ ಇದೆ ಅನ್ನೋದೆಲ್ಲ ಇನ್ನೊಂದ್ಸಾರಿ ಬೇರೆ ಬೇರೆ ಟರ್ಮ್ಗಳಲ್ಲಿ ಹೇಳಿದ್ದಾರೆ. ಇನ್ನು ಪ್ರೈಮ್ ಟೈಮ್ ಅಂತಂದ್ರೆ ದ ಗವರ್ಮೆಂಟ್ ಮಸ್ಟ್ ಎಂಗೇಜ್ ವಿತ್ ಅಪೋಸಿಷನ್ ಕನ್ಸ್ಟ್ರಕ್ಟಿವ್ಲಿ. ಈಗ ಸಂಸತ್ತಿನ ಸದನಗಳಾಗ್ತಾ ಇರುತ್ತೆ. ಈಗಿನ ಸರ್ಕಾರ ಇದೆ, ಯಾವ ನರೇಂದ್ರ ಮೋದಿ ಅವರ ಸರ್ಕಾರ ಆಗಿರ್ಬಹುದು ಮತ್ತೆ ಅಪೋಸಿಷನ್ ಆಗಿರ್ಬಹುದು, ಇವ್ರೇನ್ ಮಾಡ್ತಾ ಇದ್ದಾರೆ? ಪರಸ್ಪರ ಒಬ್ಬರನ್ನೊಬ್ರು ಬೈಕೊಳ್ಳೋದ್ರಲ್ಲಿ, ಒಬ್ಬರ ಮೇಲೆ ಒಬ್ಬರು ಬೇರೆ ಬೇರೆ ಆರೋಪಗಳನ್ನ ಮಾಡೋದ್ರಲ್ಲಿ ಕಳೀತಾ ಇದ್ದಾರೆ. ಯಾವಾಗ ಇವರು ನಿಜವಾದ ನೀತಿಗಳನ್ನ ಪಾಸ್ ಮಾಡೋದು, ಜನರ ಕುರಿತಾಗಿ ಯಾವಾಗ ಇವರು ಯೋಚನೆ ಮಾಡೋದು? ಪ್ರೈಮ್ ಟೈಮ್ ಇದೊಂದು ಅದ್ಭುತವಾದ ಸಂದರ್ಭ. AI ಬರ್ತಾ ಇದೆ, ಟೆಕ್ನಾಲಜಿ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಭಾರತ ಇದರಲ್ಲಿ ಮುಂದೆ ಹೋಗಬೇಕು ಅಂತ ಆದ್ರೆ AI ಟೆಕ್ನಾಲಜಿ ತುಂಬಾ ವಿಷಯಗಳಿದೆ ಮಾತಾಡ್ಲಿಕ್ಕೆ. ಅದರ ಬಗ್ಗೆ ಮಾತಾಡ್ಲಿಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ವೋ ಅಥವಾ ಆ ವಿಷಯಗಳ ಬಗ್ಗೆ ತಿಳಿದಿಲ್ವೋ ಅದು ಗೊತ್ತಿಲ್ಲ. ಆದ್ರೆ ನಾವು ಅವರನ್ನ ಜಡ್ಜ್ ಮಾಡ್ಲಿಕ್ಕೆ ಆಗೋಲ್ಲ. ಆದ್ರೆ ಉತ್ತಮ ವಿಷಯಗಳನ್ನ ಮಾತನಾಡಬಹುದಲ್ವಾ? ಯಾಕೆ ಪದೇ ಪದೇ ಹಿಂದಿನ ಸರ್ಕಾರ ಹೀಗ್ ಮಾಡಿತ್ತು ಅಥವಾ ನಾವು ಹೀಗ್ ಮಾಡ್ತಾ ಇದ್ದೇವೆ ಅಂತ ಒಬ್ಬರನ್ನೊಬ್ರು ಬೈಕೊಳ್ತಾ ಇರೋದು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಇದಾದ ನಂತರ ಗ್ರೌಂಡ್ ಝೀರೋದಲ್ಲಿ ಒಂದು ದೊಡ್ಡ ಆರ್ಟಿಕಲ್ ಇದೆ. ಇದರಲ್ಲಿ ಮುಖ್ಯವಾಗಿ ಹೇಳಿರೋದು ಯಾವುದ್ರ ಬಗ್ಗೆ? ಆಲಿವ್ ರೆಡ್ಲೆ ಟರ್ಟಸ್ಗಳ ಬಗ್ಗೆ. ಇದನ್ನ ನಾವು ಇಡಿಯಾಗಿ ಓದ್ಬೇಕು ಅಂತಿಲ್ಲ. ಆಲಿವ್ ರಿಡ್ಲೆ ಟರ್ಟಸ್ಗಳ ಬಗ್ಗೆ ಒಂದು 2 ವಿಷಯಗಳನ್ನ ಗಮನಿಸಿದ್ರೆ ಸಾಕು. ಇದರಲ್ಲಿ ಅರಿಬಾಡ ಅಂತ ಒಂದು ಟರ್ಮ್ ಬರುತ್ತೆ. ಇದೇನು? ಮಾಸ್ ನೆಸ್ಟಿಂಗ್, ಥೌಸಂಡ್ಸ್ ಆಫ್ ಫಿಮೇಲ್ ವಿಲ್ ನೆಸ್ಟ್ ದ ಎಗ್ ಇನ್ ದ ಸೇಮ್ ಬೀಚ್ ದೇ ಆರ್ ಲೇಯಿಂಗ್. ಅಂತಂದ್ರೆ
ಇಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಸುಮಾರು ಸಾವಿರಾರು ಹೆಣ್ಣು ಆಮೆಗಳು ಏನ್ ಮಾಡುತ್ತೆ, ಸಾಮೂಹಿಕವಾಗಿ ಒಂದೇ ಬೀಚ್ ನಲ್ಲಿ ಮೊಟ್ಟೆ ಇಡ್ಲಿಕ್ಕೆ ಹೋಗುತ್ತೆ. ಆ ಪ್ರಕ್ರಿಯೆಗೆ ಅರಿಬಾಡ ಅಂತ ಕರೀತಾರೆ. ಇದನ್ನೊಂದು ನೆನಪಿಟ್ಕೊಳ್ಳಿ, ಪ್ರಿಲಿಮ್ಸ್ ಗೆ ಹೆಲ್ಪ್ ಆಗುತ್ತೆ. ಇನ್ನು ಕನ್ಸರ್ವೇಷನ್ ಸ್ಟೇಟಸ್ ನೋಡೋದಾದ್ರೆ IUCN ರೆಡ್ ಲಿಸ್ಟ್ ನಲ್ಲಿ ಇದು ವಲ್ನರೇಬಲ್ ಅಂದ್ರೆ IUCN ರೆಡ್ ಲಿಸ್ಟ್ ನಲ್ಲಿ ಅಸುರಕ್ಷಿತ ಅಂತ ಕರೀತಾರೆ, ವಲ್ನರೇಬಲ್ ಅಂತಾನು ಹೇಳ್ಬಹುದು. ಮತ್ತೆ ಭಾರತದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಅದರಲ್ಲಿ ಇದನ್ನ ಪರಿಶಿಷ್ಟ ಒಂದು ಸ್ಕೆಡ್ಯೂಲ್ 1 ನಲ್ಲಿ ಸೇರಿಸಿದ್ದಾರೆ. ಇನ್ನು ಸೈಟ್ಸ್ ನಲ್ಲಿ ಅಪೆಂಡಿಕ್ಸ್ 1 ಅದರ ಅನುಬಂಧ 1ರಲ್ಲಿ ಇದನ್ನ ಸೇರಿಸಿದ್ದಾರೆ. ಹಾಗಾಗಿ ಇವಿಷ್ಟು ಅಂಶಗಳನ್ನ ನೆನಪಿಟ್ಕೊಳ್ಳಿ. ಇನ್ನು ಬೇರೆ ಬೇರೆ ಯಾವ್ದಾದ್ರು ಅಂಶ ಇದ್ರೆ ನಾವು ಇನ್ನೊಂದ್ಸರಿ ಮತ್ತೆ ಡಿಸ್ಕಸ್ ಮಾಡೋಣ. ಆಲಿವ್ ರಿಲೇಟೆಡ್ಗಳ ಬಗ್ಗೆ ವಿಶೇಷವಾದ ಅಂಶಗಳಿದ್ರೆ ಮುಂದಿನ ದಿನಗಳಲ್ಲಿ ನೋಡೋಣ. ಅಂದ್ರೆ ಇಲ್ಲಿ ಇರುವಂತಹ ಆರ್ಟಿಕಲ್ ತುಂಬಾ ದೊಡ್ಡದಿದೆ, ಇಷ್ಟೇನು ಅವಶ್ಯಕತೆ ಇರುವುದಿಲ್ಲ. ನಮಗೆ ಮುಖ್ಯವಾದ ವಿಷಯಗಳನ್ನ ಗಮನಿಸಿದ್ದೇವೆ. ಇನ್ನು ಬೇರೆ ಬೇರೆ ಮಿನಿಸ್ಟರ್ಗಳು ಏನ್ ಹೇಳಿದ್ರು ಅದನ್ನು ನಮ್ಗೆ ಬೇಕಾಗೋದಿಲ್ಲ. ಇನ್ನು ಶೇಖ್ ಹಸೀನಾ ಅವರ ಒಂದು ಮಾತಿಗೆ ಏನೇನು ಪ್ರತಿಕ್ರಿಯೆ ವ್ಯಕ್ತ ಆಯಿತು ಅನ್ನೋದೇನು ಬೇಕಾಗೋದಿಲ್ಲ. ಇನ್ನು ಮೇಜರ್ ಅನೌನ್ಸ್ಮೆಂಟ್ ಟು ಬಿ ಮೇಡ್ ಡ್ಯೂರಿಂಗ್ PM's ಫ್ರಾನ್ಸ್ ವಿಸಿಟ್. ಇದೇನ್ ಹೇಳ್ತಾರೆ, ಇಂಡಿಯಾ ಅಂಡ್ ಫ್ರಾನ್ಸ್ ಆರ್ ಸೆಟ್ ಟು ಮೇಕ್ ಮೇಜರ್ ಅನೌನ್ಸ್ಮೆಂಟ್ ಇನ್ ದಿ ಏರಿಯಾಸ್ ಆಫ್ ಡಿಫೆನ್ಸ್. ಈಗ ಭಾರತ ಮತ್ತು ಫ್ರಾನ್ಸ್ ದೇಶದ ನಾಯಕರು ಮೀಟ್ ಆಗಲಿಕ್ಕೆ ಹೊರಟಿದ್ದಾರೆ, ಮೀಟ್ ಆಗ್ತಾರೆ ಇನ್ನು ಸ್ವಲ್ಪ ದಿನಗಳಲ್ಲಿ. ಈಗ ನಮಗೆ ಹಲವಾರು ನಿರೀಕ್ಷೆಗಳಿದೆ. ಮುಖ್ಯವಾಗಿ ಏರಿಯಾಸ್ ಆಫ್ ಡಿಫೆನ್ಸ್, ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ SMR ಒಂದಿನ ನೋಡಿದ್ವಿ ಇದ್ರ ಬಗ್ಗೆ ಅಲ್ವಾ, ಚಿಕ್ಕ ನ್ಯೂಕ್ಲಿಯರ್ ರಿಯಾಕ್ಟರ್ಗಳು, ಅದ್ರ ಬಗ್ಗೆ. ಅಂಡ್ ಏರ್ಕ್ರಾಫ್ಟ್ ಮೇಂಟೆನೆನ್ಸ್, ರಿಪೇರ್ ಅಂಡ್ ಓವರ್ ಹಾಲ್, ಅಂದ್ರೆ ಏರ್ಕ್ರಾಫ್ಟ್ ಗಳಿಗೆ ಸಂಬಂಧಪಟ್ಟಂತ ಮೇಂಟೆನೆನ್ಸ್, ರಿಪೇರ್ ಮತ್ತೆ ಓವರ್ ಹಾಲ್ ಇದೆಲ್ಲ ವಿಷಯಗಳ ಬಗ್ಗೆ ಡಿಸ್ಕಸ್ ಆಗಬಹುದು. ಅಂಡ್ ಆಲ್ಸೋ ಅಡಾಪ್ಟ್ ಫ್ರಾನ್ಸ್ ಇಂಡಿಯಾ ರೋಡ್ ಮ್ಯಾಪ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI ಗೆ ಸಂಬಂಧಪಟ್ಟಂತ ಹಾಗೆ ಏನೇನು ಕ್ರಮಗಳನ್ನ ನಾವು ಕೈಗೊಳ್ಳಬಹುದು ಎಲ್ಲವನ್ನ ಸಹ ಡ್ಯೂರಿಂಗ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ 3-day ವಿಸಿಟ್ ಟು ಫ್ರಾನ್ಸ್ ಅರ್ಲಿ ನೆಕ್ಸ್ಟ್ ವೀಕ್, ಮುಂದಿನ ವಾರದ ಮೊದಲ ದಿನಗಳಲ್ಲಿ ನರೇಂದ್ರ ಮೋದಿ ಅವರು 3 ದಿನಗಳ ಕಾಲ ಫ್ರಾನ್ಸ್ ಪ್ರವಾಸವನ್ನು ಕೈಗೊಳ್ಳಿಕ್ಕಿದ್ದಾರೆ. ಅಲ್ಲಿ ಈ ಎಲ್ಲ ವಿಷಯಗಳು ಡಿಸ್ಕಸ್ ಆಗಬಹುದು. ಮುಖ್ಯವಾದ ವಿಷಯಗಳು ಡಿಫೆನ್ಸ್ ರಿಲೇಟೆಡ್ ಆಗಿ 26 ರಾಫೆಲ್ ಯುದ್ಧ ವಿಮಾನಗಳು ಮತ್ತೆ 3 ಸ್ಕಾರ್ಪಿನ್ ಸಬ್ಮರಿನ್, ಇದು ಎರಡರ ಡೀಲ್ ಆಗಬಹುದು. ಇದರ ಮೊತ್ತ ಸುಮಾರು 10 ರಿಂದ 11 ಬಿಲಿಯನ್ ಡಾಲರ್ ಅಷ್ಟಿದೆ. ಇನ್ನು AI ಇಂಡಿಯಾ ಫ್ರಾನ್ಸ್ ರೋಡ್ ಮ್ಯಾಪ್ ತಯಾರಾಗ್ತಾ ಇದೆ. ಇಂಡಿಯಾ ವಿಲ್ ಕೋ-ಚೇರ್ AI ಆಕ್ಷನ್ ಸಮ್ಮಿಟ್, ಪ್ಯಾರಿಸ್ ನಲ್ಲಿ ನಡೀತಾ ಇರುವಂತಹ AI ಆಕ್ಷನ್ ಸಮ್ಮಿಟ್ ನ ಸಹ ಅಧ್ಯಕ್ಷ ಆಗಿ ಭಾರತ ಇದರಲ್ಲಿ ಪಾಲ್ಗೊಳ್ತಾ ಇದೆ. ಇದಾದ ನಂತರ IMEC, ದಟ್ ಮೀನ್ಸ್ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ and Indo-Pacific strategic talks. All these talks and related important things will be discussed during PM's visit. ಅಂದ್ರೆ ಇಂಡೋ ಪೆಸಿಫಿಕ್ ಈ ಸಾಗರ ಅಥವಾ ಆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು. ಮತ್ತೆ IMEC ಅಂತಂದ್ರೆ ಇಂಡಿಯಾ ಇಲ್ಲಿದೆ, ಈ ಕಡೆ ಹೋದ್ರೆ ಮಿಡಲ್ ಈಸ್ಟ್ ಬರುತ್ತೆ, ಅದಾದ್ಮೇಲೆ ಯುರೋಪ್ ಬರುತ್ತೆ. ಈಗ ಇಲ್ಲೊಂದು ಕಾರಿಡಾರ್ ತಯಾರಾಗ್ತಾ ಇದೆ, ಎಕನಾಮಿಕ್ ಕಾರಿಡಾರ್. ಈ ಕಾರಿಡಾರ್ಗೆ ಸಂಬಂಧಪಟ್ಟಂತಹ ವಿಷಯಗಳು ಮತ್ತೆ ಇಂಡೋ ಪೆಸಿಫಿಕ್ ಅಂತಂದ್ರೆ ಇಲ್ಲಿ ಇಂಡಿಯಾ ಇದೆ, ಇಲ್ಲಿ ಬಾಂಗ್ಲಾದೇಶ ಬರುತ್ತೆ, ಇದಾದ್ಮೇಲೆ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಬರುತ್ತೆ, ಅದಾದ್ಮೇಲೆ ಪೆಸಿಫಿಕ್ ಸಾಗರ ಬರುತ್ತೆ. ಹಾಗಾಗಿ ಈ ಒಂದು ರೀಜನ್ ಇದೆಯಲ್ವಾ, ಈ ರೀಜನ್ಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ನಿರ್ಣಯಗಳನ್ನ ಕೈಗೊಳ್ಳಬಹುದು. ಇನ್ನು ನ್ಯೂಕ್ಲಿಯರ್, ರಿಗಾರ್ಡಿಂಗ್ ಟು ನ್ಯೂಕ್ಲಿಯರ್ SMR, ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸ್, ಅಂಡ್ ಆಲ್ಸೋ PM ಇಸ್ ಗೋಯಿಂಗ್ ಟು ವಿಸಿಟ್ ಕ್ಯಾಡ್ರಾಕ್ ನ್ಯೂಕ್ಲಿಯರ್ ರಿಸರ್ಚ್ ಸೆಂಟರ್. ಮುಖ್ಯವಾಗಿ ಅಲ್ಲಿ SMR ಬಗ್ಗೆ ಮತ್ತೆ ಕ್ಯಾಡ್ರಾಕ್ ಈ ಒಂದು ನ್ಯೂಕ್ಲಿಯರ್ ರಿಸರ್ಚ್ ಸೆಂಟರ್ ನ ವಿಸಿಟ್ ಮಾಡುವ ಸಾಧ್ಯತೆ ಇದೆ. And also regarding to education and diplomacy, there are 30,000 Indian students are studying in France. ಅಂದ್ರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಹಾಗೆ ಸುಮಾರು 30,000 ಭಾರತೀಯ ವಿದ್ಯಾರ್ಥಿಗಳು ಫ್ರಾನ್ಸ್ ನಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. ಅಂಡ್ they are going to build a new consulate, ಒಂದು ಭಾರತಕ್ಕೋಸ್ಕರ ಒಂದು ಹೊಸ ರಾಯಭಾರ ಕಚೇರಿಯನ್ನ ನಿರ್ಮಿಸ್ತಾ ಇದ್ದಾರೆ ಮಾರ್ಸಿಲೆ ಅನ್ನುವಂತಹ ಫ್ರಾನ್ಸ್ನ ಪ್ರದೇಶದಲ್ಲಿ. ಇದಿಷ್ಟು ಇಲ್ಲಿ ತಿಳ್ಕೋಬೇಕಾದಂತ ಅಂಶಗಳು. ಇದಾದ್ಮೇಲೆ ಮುಂದಿನ ವಿಷಯಕ್ಕೆ ಹೋಗೋಣ. ಬೇರೆ ಬೇರೆ ಪಕ್ಷಗಳು, ಇಲ್ಲಿ ನೋಡಿ ಇನ್ನೊಂದು ಬಜೆಟ್ ಬಗ್ಗೆ ಹೇಗಿದೆ ಸ್ಟೇಟ್ಮೆಂಟ್, ಒಂದು ತುಂಬಾ ಚೆನ್ನಾಗಿರೋ ಸ್ಟೇಟ್ಮೆಂಟ್ ಇದೆ. ಹೇಗಿದೆ RBI ಗವರ್ನರ್ ಅವರ ಕಾನ್ಫಿಡೆನ್ಸ್ ನೋಡಿ. ವೆನ್ ಯು ಗೋ ಟು ಅನ್ ಎಕ್ಸಾಮ್, ವಾಟ್ ಡು ಯು ಅಸ್ಪೈರ್ ಫಾರ್? ನೀವು ಒಂದು ಎಕ್ಸಾಮಿಗೆ ಹೋದ್ರೆ ಏನ್ ಮಾಡ್ಬೇಕು ಅಂತ ಬಯಸ್ತೀರಿ, ನಿಮ್ಮ ಆಸ್ಪಿರೇಷನ್ ಏನಿರುತ್ತೆ? ಸಮ್ ಅಸ್ಪೈರ್ ಟು ಜಸ್ಟ್ ಪಾಸ್ ಇಟ್, ಕೆಲವೊಬ್ರು ಪಾಸ್ ಆದ್ರೆ ಸಾಕು ಅಂತ ಇಟ್ಕೋತಾರೆ. ಸಮ್ ಎಕ್ಸೆಲ್, ಕೆಲವೊಬ್ರು ಚೆನ್ನಾಗಿ ಎಕ್ಸಾಮ್ ಅನ್ನ ಪಾಸ್ ಮಾಡ್ಕೋತಾರೆ. At the RBI, we like to be on top of everything. ನಾವು RBI ಮೂಲಕ ಎಕ್ಸಾಮ್ ನಲ್ಲಿ ಟಾಪರ್ ಆಗಬೇಕು ಅಂತ ಹೊರಟಿದ್ದೇವೆ. ಸಂಜಯ್ ಮಲ್ಹೋತ್ರಾ ರಿಮಾರ್ಕ್ಡ್ ಆನ್ ಇನ್ಫ್ಲೇಷನ್ ಮ್ಯಾನೇಜ್ಮೆಂಟ್. ಹಣದುಬ್ಬರವನ್ನ ನಿರ್ವಹಿಸೋದಕ್ಕೆ ಸಂಬಂಧಪಟ್ಟಂತೆ RBI ಗವರ್ನರ್ ಆಗಿರುವಂತಹ ಸಂಜಯ್ ಮಲ್ಹೋತ್ರಾ ಅವರು ಜಸ್ಟ್ ಪಾಸ್ ಆಗೋದಲ್ಲ, ಟಾಪರ್ ಆಗ್ತೇವೆ ನೋಡಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂತಂದ್ರೆ ಎಲ್ಲ ಆರ್ಥಿಕ ಸಮಸ್ಯೆಗಳನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ, ಏನೇ ಬಂದ್ರು ನೋಡ್ಕೋತೇವೆ ಅಂತ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ
ಇಂಟರ್ನ್ಯಾಷನಲ್ ಅಫೇರ್ಸ್ ಅಲ್ಲಿ ಕೆಲವೊಂದು ವಿಷಯ ನೋಡೋದಾದ್ರೆ, ಟ್ರಂಪ್ ಸ್ಯಾಂಕ್ಷನ್ಸ್ ಐಸಿಸಿ ಫಾರ್ ಇಲ್ಲೆಜಿಟಿಮೇಟ್ ಪ್ರೋಬ್ಸ್ ಟಾರ್ಗೆಟೆಡ್ ಅಗೇನ್ಸ್ಟ್ ಇಸ್ರೇಲ್ ಅಂಡ್ ದಿ ಯುಎಸ್. ಮುಖ್ಯವಾಗಿ ಈಗ ಐಸಿಸಿ ಅಂತಂದ್ರೆ ಏನು, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್. ಅದೇನ್ ಮಾಡ್ತಾ ಇದೆ ಅಂತಂದ್ರೆ, ಟ್ರಂಪ್ ಹಾಗೂ ಮತ್ತೆ ಈಗ ಇಸ್ರೇಲ್ ಅವರು ಇದಾರಲ್ವಾ, ಬೆಂಜಮಿನ್ ನೆತನ್ಯಾಹು ಅವ್ರ ಮೇಲೆ ಕೆಲವೊಂದು ಕೇಸ್ಗಳನ್ನ ಹಾಕಿದೆ. ಇಲ್ಲೆಜಿಟಿಮೇಟ್ ಅಂಡ್ ಬೇಸ್ಲೆಸ್ ಆಕ್ಷನ್ ಟಾರ್ಗೆಟಿಂಗ್ ಅಮೆರಿಕ ಅಂಡ್ ಅವರ್ ಕ್ಲೋಸ್ ಅಲೈ ಇಸ್ರೇಲ್. ಮುಖ್ಯವಾಗಿ ಯಾವ್ದನ್ನ ಸಂಬಂಧಪಟ್ಟ ಹೇಳ್ತಿದ್ದಾರೆ, ಐಸಿಸಿ ಪ್ರೋಬ್ಸ್ ಇಂಟು ಅಲಿಜ್ಡ್ ವಾರ್ ಕ್ರೈಮ್ಸ್ ಬೈ ಯುಎಸ್ ಸರ್ವಿಸ್ ಮೆಂಬರ್ಸ್ ಇನ್ ಅಫ್ಘಾನಿಸ್ತಾನ್ ಅಂಡ್ ಇಸ್ರೇಲ್ ಟ್ರೂಪ್ಸ್ ಇನ್ ಗಾಜಾ ಹಾಗೂ ಅಫ್ಘಾನಿಸ್ತಾನ ಈ ಎರಡು ಪ್ರದೇಶಗಳಲ್ಲಿ ಈಗ ಇಸ್ರೇಲ್ ಹಾಗೂ ಅಮೆರಿಕ ಸೇರ್ಕೊಂಡು ಬೇರೆ ಬೇರೆ ಕ್ರಿಮಿನಲ್ ಆಕ್ಟಿವಿಟಿಗಳನ್ನ ಮಾಡಿದೆ. ಮತ್ತೆ ಅಲ್ಲಿ ವಾರ್ ಕ್ರೈಮ್ಗಳನ್ನ ಮಾಡ್ಲಿಕ್ಕೆ ಇವೆರಡು ದೇಶಗಳು ಮುಂದಾಗಿತ್ತು. ಹಾಗಾಗಿ ಅವರ ಮೇಲೆ ಈಗ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಕೇಸನ್ನ ಹಾಕಿದೆ. ಆದ್ರೆ ಟ್ರಂಪ್ ಅವ್ರು ಏನ್ ಹೇಳ್ತಾರೆ, ಮಿಸ್ಟರ್ ಟ್ರಂಪ್ ಸೈನ್ಡ್ ಆನ್ ಎಕ್ಸಿಕ್ಯೂಟಿವ್ ಆರ್ಡರ್. ಅವರು ತನಗಿದು ಸಂಬಂಧವೇ ಇಲ್ಲ ಅಂತ ಹೇಳ್ತಿದ್ದಾರೆ. ಥರ್ಸ್ಡೇ ಸೇಯಿಂಗ್ ದ ಕೋರ್ಟ್ ಇನ್ ದಿ ಹೇಗ್ ಹ್ಯಾಡ್ ಅಬ್ಯೂಸ್ಡ್ ಇಟ್ಸ್ ಪವರ್. ಅವರು ತಮ್ಮ ಅಧಿಕಾರವನ್ನ ಅಬ್ಯೂಸ್ ಮಾಡ್ಕೊಂಡಿದ್ದಾರೆ, ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಬೈ ಇಶ್ಯೂಯಿಂಗ್ ಅನ್ ಅರೆಸ್ಟ್ ವಾರೆಂಟ್ ಫಾರ್ ವಿಸಿಟಿಂಗ್ ಇಸ್ರೇಲಿ ಪ್ರೈಮ್ ಮಿನಿಸ್ಟರ್ ಬೆಂಜಮಿನ್ ನೆತನ್ಯಾಹು. ಅಂದ್ರೆ ನಮ್ಮ ದೇಶಕ್ಕೆ ಬಂದಿದ್ರಲ್ಲ, ಅವ್ರ ದೇಶಕ್ಕೆ ಅಮೆರಿಕಕ್ಕೆ ಬಂದಿದ್ರು ಕೆಲವು ದಿವಸಗಳ ಹಿಂದೆ. ಹಾಗಾಗಿ ಅಲ್ಲಿ ವಿಸಿಟ್ ಮಾಡ್ತಾ ಇರುವಂತಹ ಬೆಂಜಮಿನ್ ನೆತನ್ಯಾಹು ಅವರ ಮೇಲೆ ಸುಮ್ಮನೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಈಗ ನೋಡಿ, ಹಿ ಆರ್ಡರ್ಡ್ ಅಸೆಟ್ ಫ್ರೀಸಸ್ ಟ್ರಾವೆಲ್ ಬ್ಯಾನ್ಸ್ ಅಗೇನ್ಸ್ಟ್ ಐಸಿಸಿ ಅಫಿಷಿಯಲ್ಸ್. ಅಂತಂದ್ರೆ ಅಮೆರಿಕ ಅಧ್ಯಕ್ಷ ಇವರು, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟಿನ ಬೇರೆ ಬೇರೆ ಅಫಿಷಿಯಲ್ಸ್ ಇರ್ತಾರೆ, ಎಂಪ್ಲಾಯೀಸ್ ಇರ್ತಾರೆ, ಮತ್ತೆ ಅವರ ಫ್ಯಾಮಿಲಿ ಮೆಂಬರ್ಸ್, ಅವರ ಎಲ್ಲರನ್ನ ಸಹ ಬ್ಯಾನ್ ಮಾಡ್ತಾ ಇದ್ದಾರೆ. ಅವರ ಟ್ರಾವೆಲ್, ಬೇರೆ ಬೇರೆ ಅಸೆಟ್ ಗಳನ್ನ ಫ್ರೀಸ್ ಮಾಡೋದು, ಅಂತಂದ್ರೆ ಅವರ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಳ್ಳೋದು, ಮತ್ತೆ ಅವ್ರು ಎಲ್ಲೂ ಹೋಗ್ಲಿಕ್ಕೆ ಆಗದೆ ಇರೋ ತರ ಬ್ಯಾನ್ ಮಾಡೋದು. ಅಲಾಂಗ್ ವಿತ್ ಎನಿವನ್ ಡೀಮ್ ಟು ಹ್ಯಾವ್ ಹೆಲ್ಪ್ ದಿ ಕೋರ್ಟ್ಸ್ ಇನ್ವೆಸ್ಟಿಗೇಷನ್. ಕೋರ್ಟ್ ಇನ್ವೆಸ್ಟಿಗೇಷನ್ಗೆ ಯಾರಾದ್ರೂ ಹೆಲ್ಪ್ ಮಾಡಿದ್ರು ಸಹ ಅವರನ್ನು ಸುಮ್ಮನೆ ಬಿಡೋಲ್ಲ ಅಂತ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಟ್ರಂಪ್ ಅವರ ಹವಾ ಅಂದ್ರೆ ಹಾಗೆ ಅಲ್ವಾ, ಅವರು ಹಿಡಿಯೋರಿಲ್ಲ ತನ್ನನ್ನ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು, DR ಕಾಂಗೋ ಕಾನ್ಫ್ಲಿಕ್ಟ್. ಅಂದ್ರೆ ತುಂಬಾ ದಿವಸಗಳಿಂದ ಚರ್ಚೆ ಆಗ್ತಾ ಇದೆ. ಮುಖ್ಯವಾಗಿ ರವಾಂಡ ಹಾಗೂ ಕಾಂಗೋ ಎರಡೂ ದೇಶಗಳ ನಡುವೆ ಆಗ್ತಾ ಇರುವಂತದ್ದು ಇದು. ರವಾಂಡ ಬ್ಯಾಕ್ಡ್ M23 ಆರ್ಮ್ಡ್ ಗ್ರೂಪ್ ವಾಸ್ ಥ್ರೆಟನಿಂಗ್ ಅನದರ್ ಕೀ ಟೌನ್. ಈ ರವಾಂಡದಿಂದ ಒಂದು M23 ಆರ್ಮ್ ಗ್ರೂಪ್ ಅಂತ ಬಂದಿದೆ. ಅದೇನ್ ಮಾಡ್ತಾ ಇದೆ, ಕಾಂಗೋದಲ್ಲಿ ಇರೋರನ್ನ, ಅಂತಂದ್ರೆ ಇದೊಂಥರ ಹಿಂಸಾತ್ಮಕ ಚಟುವಟಿಕೆ. ಅವ್ರು ಹೇಗೆ ಅಂದ್ರೆ ಕೆಲವೊಂದು ಘಟನೆಗಳು ಹೇಗಿರುತ್ತೆ ಅಂತಂದ್ರೆ ಮಾತಿನಲ್ಲಿ ಹೇಳಿದ್ರೆ ಸ್ವಲ್ಪ ಹೀನಾಯ ಅನ್ಸುತ್ತೆ. ಅಂತಂದ್ರೆ ಆ ರೀತಿ ಕಾಂಗೋದಲ್ಲಿ ಇರೋರನ್ನ ಈ M23 ಗ್ರೂಪ್ ಅವರು ನಡ್ಸ್ಕೊಳ್ತಾ ಇದ್ದಾರೆ. ಇಡೀ ಸಿಟಿಯನ್ನ ಸೀಸ್ ಮಾಡಿದ್ದಾರೆ. ಅಂದ್ರೆ ಹಿಂದಿನ ವಾರ ಗೋಮಾ ಅಂತ ಒಂದು ಸಿಟಿಯನ್ನ ಸೀಸ್ ಮಾಡಿದ್ರು. ಅಂತಂದ್ರೆ ಮುಖ್ಯವಾಗಿ ಅಲ್ಲಿರೋ ಜನರನ್ನ ಎಷ್ಟು 2-3 ಸಾವಿರ ಗಟ್ಟಲೆ ಜನ ಅಂದ್ರೆ ಇದರಿಂದ ಪ್ರಾಣವನ್ನ ಕಳ್ಕೊಳ್ತಾ ಇದ್ದಾರೆ. ಅಂದ್ರೆ ಹಿಂಸೆಗೆ ಎಲ್ಲೆಯೇ ಇಲ್ಲ ಅಂತ ಹೇಳ್ತೀವಲ್ವ, ಆ ತರ ಘಟನೆಗಳನ್ನೇ ನೋಡ್ತಾ ಇದ್ದೇವೆ. ಆದ್ರೆ ವಿಶ್ವದ ಬೇರೆ ಬೇರೆ ನಾಯಕರು ಇದ್ರ ಬಗ್ಗೆ ಮಾತಾಡ್ತಾನೆ ಇರೋದಿಲ್ಲ. ಈಗ UN ಹೇಳ್ತಾ ಇದೆ, ಯುನೈಟೆಡ್ ನೇಷನ್ಸ್ ಅಂತ ಎಲ್ಲಾ ಕಡೆನೂ ಮಾತಾಡ್ತಾ ಇರುತ್ತೆ. ಆದ್ರೆ ಅದು ಯಾರನ್ನು ಪರಿಗಣಿಸೋದೇ ಇಲ್ಲ. ಅದರ ಮಾತನ್ನ ಯಾರು ಗಂಭೀರವಾಗಿ ತೆಗೆದುಕೊಳ್ಳೋದೇ ಇಲ್ಲ. ಒಂದು US ಅಥವಾ UK, ಚೀನಾ ಈ ತರ ದೊಡ್ಡ ದೊಡ್ಡ ದೇಶಗಳು ಮುಂದೆ ಬಂದ್ರೆ ಆವಾಗ ಕೆಲವೊಂದ್ಸರಿ ಭಾರತದ ಮಾತು ಸಹ ಮ್ಯಾಟರ್ ಆಗುತ್ತೆ. ಆ ಸಂದರ್ಭದಲ್ಲಿ ಮಾತ್ರ ಅದನ್ನ ಜಗತ್ತು ಪರಿಗಣಿಸುತ್ತೆ. ಆದ್ರೆ ಇದು ಯಾವುದ್ರ ಬಗ್ಗೂ ಈ ದೇಶಗಳು ಮಾತಾಡ್ತಿಲ್ಲ. ಯಾಕೆಂತಂದ್ರೆ ಇದು ಬಹಳ ಬಡ ದೇಶ. ಇದು ಕಾಂಗೋ ಅಂತ ಎಲ್ಲಿ ಬರುತ್ತೆ ಅಂತ ನಿಮ್ಗೆ ತೋರಿಸ್ಬಿಡ್ತೇನೆ ನೋಡಿ. ಮ್ಯಾಪ್ ನೋಡ್ಕೊಳ್ಳಿ. ಕಾಂಗೋ ಬರೋದಿಲ್ಲಿ, ರವಾಂಡ ಬರೋದಿಲ್ಲಿ, ಇರೋದಿಲ್ಲಿ ಆಫ್ರಿಕಾದಲ್ಲಿ. ಈ ಆಫ್ರಿಕಾದಲ್ಲಿ ಇರೋದ್ರಿಂದ ಮುಖ್ಯವಾಗಿ ಅಲ್ಲಿರುವಂತಹ ಹಿಂದುಳಿದ ಜನಾಂಗಗಳಾಗಿರ್ಬಹುದು ಅಥವಾ ಯಾವುದೇ ರೀತಿ ಸಮಸ್ಯೆಗಳಾಗಿರ್ಬಹುದು, ಮುಂದುವರಿದ ದೇಶಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸಾವಿರಗಟ್ಟಲೆ ಜನ ಸಾಯ್ತಾ ಇದ್ರು ಸಹ ಯಾರೂ ಸಹ ಅಲ್ಲಿ ಶಾಂತಿ ಒಪ್ಪಂದ ಮಾಡೋದಾಗಿರ್ಬಹುದು ಅದ್ರ ಬಗ್ಗೆ ಹೋಗೋದಿಲ್ಲ. ಹಾಗಾಗಿ ಈ ಘಟನೆಗಳು ಜಗತ್ತಿನಲ್ಲಿ ಒಂದು ಕಡೆ ನಾವು AI ಮಂಗಳಯಾನ ಅಥವಾ ಯಾವುದೇ ಚಂದ್ರನ ಮೇಲೆ ಹೋಗೋದಾಗಿರ್ಬಹುದು, ಟೆಕ್ನಾಲಜಿ ನಾವು ಅಷ್ಟೇ ಮುಂದುವರಿತಾ ಇರ್ತೇವೆ. ಆದ್ರೆ ಒಂದು ಕಡೆ ಇಂತಹ ಘಟನೆಗಳನ್ನು ಸಹ ನಮ್ಮ ಹತ್ರ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಇದಾದ ನಂತರ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತಹ ವಿಷಯಗಳು ಮುಖ್ಯವಾಗಿ ಯಾವುದು ಇಲ್ಲ, ಎಲ್ಲ ಸ್ಪೋರ್ಟ್ಸ್ ತುಂಬಿಕೊಂಡಿದೆ. ವೀಕೆಂಡ್ ಸ್ಪೋರ್ಟ್ಸ್ ಅಂತ ಮತ್ತೆ ಎಲ್ಲ ಪೇಜನ್ನು ಸ್ಪೋರ್ಟ್ಸ್ಲೇ ತುಂಬಿಸ್ಬಿಟ್ಟಿದ್ದಾರೆ. ಇರಲಿ. ಇನ್ನು ವೊಕ್ಯಾಬ್ಯುಲರಿ ನೋಡೋದಾದ್ರೆ, ದ ಪ್ರೊಫೆಸರ್ಸ್ erudite lecture on ancient civilization was truly captivating, leaving the audience in awe of his vast knowledge. However, some students found his explanation too obscure, struggling to comprehend the intricacies of the subject. ಮೊದಲೇದು ನೋಡಿ, ಪ್ರೊಫೆಸರ್ಸ್ ಎರುಡೇಟ್ ಲೆಕ್ಚರ್ ಅಂತಂದ್ರೆ, ಎರುಡೇಟ್ ಅಂತಂದ್ರೆ ನಾಲೆಜಬಲ್, ತುಂಬಾ ಜ್ಞಾನ ಉಳ್ಳಂತಹ ಒಂದು ಲೆಕ್ಚರ್ ಅನ್ನ ಕೊಟ್ಟಿದ್ರು ಅವರು. ಯಾವ್ದ್ರ ಮೇಲೆ? ಏನ್ಷಿಯಂಟ್ ಸಿವಿಲೈಸೇಷನ್ ಮೇಲೆ. ವಾಸ್ ಟ್ರೂಲಿ ಕ್ಯಾಪ್ಟಿವೇಟಿಂಗ್ ಅಂತಂದ್ರೆ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು, ಆಕರ್ಷಕವಾಗಿತ್ತು ಅವ್ರ ಲೆಕ್ಚರ್. ಲೀವಿಂಗ್ ದಿ ಆಡಿಯನ್ಸ್ ಇನ್ ಆ ಅಂತಂದ್ರೆ ಎಂಥ ವಿಸ್ಮಯವಾದಂತಹ ವಿಷಯ ಇದು. ಅಮೇಜ್ಮೆಂಟ್ ಅಲ್ಲಿ ನೋಡ್ತಾ ಇದ್ದಾರೆ ಎಲ್ಲ ಆಡಿಯನ್ಸ್ ಸಹ, ಇನ್ನೂ ತುಂಬಾ ವಿಸ್ಮಯದಿಂದ ನೋಡ್ತಾ ಇದ್ದಾರೆ. ಆದ್ರೆ ಹವೆವರ್
ಸಮ್ ಸ್ಟೂಡೆಂಟ್ಸ್ ಫೌಂಡ್ ದಿಸ್ ಎಕ್ಸ್ಪ್ಲನೇಷನ್ ಟು ಅಬ್ಸ್ಕ್ಯೂರ್. ಕೆಲವರಿಗೆ ಅದೇನು ಸರಿಯಾಗಿ ಅರ್ಥ ಆಗ್ತಾ ಇಲ್ಲ, ಕೆಲವರು ಇದನ್ನ ಅನ್ಕ್ಲಿಯರ್ ಅಂತ ಕನ್ಸಿಡರ್ ಮಾಡಿದ್ರು, ಅಂತಂದ್ರೆ ಕೆಲವರಿಗೆ ಅದು ಅಸ್ಪಷ್ಟವಾಗಿತ್ತು. ಸ್ಟ್ರಗ್ಲಿಂಗ್ ಟು ಕಾಂಪ್ರಿಹೆಂಡ್ ದಿ ಇಂಟ್ರಿಕೇಸಿಸ್ ಆಫ್ ದ ಸಬ್ಜೆಕ್ಟ್. ಆ ಸಬ್ಜೆಕ್ಟಿನ ಆ ವಿಷಯದ ಇಂಟ್ರಿಕೇಸಿಸ್, ಕೆಲವೊಂದು ಜಟಿಲತೆಗಳು ಅಂತ ಹೇಳ್ತೀವಲ್ವಾ, ಕಾಂಪ್ಲೆಕ್ಸ್ ಡೀಟೇಲ್ಸ್ ಅನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದು ಅವರಿಗೆ ಗೊತ್ತಾಗ್ತಾ ಇರಲಿಲ್ಲ ಅಂತ. ಇದಾದ್ಮೇಲೆ ಮೇನ್ಸಿಗೆ ಸಂಬಂಧಪಟ್ಟಂತ ಒಂದು ಕ್ವಶನ್ ಇದೆ. ಡಿಸ್ಕಸ್ ದಿ ರೋಲ್ ಆಫ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ ಕಂಟ್ರೋಲಿಂಗ್ ಇನ್ಫ್ಲೇಷನ್ ಥ್ರೂ ಮಾನಿಟರಿ ಪಾಲಿಸಿ ಇನ್ಸ್ಟ್ರೂಮೆಂಟ್ಸ್, ದ ಸ್ಪೆಷಲ್ ಫೋಕಸ್ ಆನ್ ದಿ ರೆಪೋ ರೇಟ್. ಹೌ ಡಸ್ ಅ ಚೇಂಜ್ ಇನ್ ದ ರೆಪೋ ರೇಟ್ ಇಂಪ್ಯಾಕ್ಟ್ ಇನ್ಫ್ಲೇಷನ್ ಅಂಡ್ ದಿ ಎಕನಾಮಿಕ್ ಗ್ರೋತ್ ಇನ್ ಇಂಡಿಯಾ? ಕ್ವಶನ್ ಅನ್ನು ಅರ್ಥ ಮಾಡಿಕೊಂಡು 250 ಶಬ್ದಗಳಲ್ಲಿ ಉತ್ತರವನ್ನು ಬರೆಯಲಿಕ್ಕೆ ಪ್ರಯತ್ನ ಮಾಡಿ. ಪ್ರಿಲಿಮ್ಸ್ ಪಿ ಆಯ್ಕೆ ನೋಡ್ಕೊಳ್ಳಿ. ಒಂದು, ರಿಲಿಜನ್ ಆಫ್ ಅರ್ಲಿ ವೇದಿಕ್ ಆರ್ಯನ್ಸ್ ವಾಸ್ ಪ್ರೈಮರಿಲಿ ಆಫ್ ಭಕ್ತಿ, ಇಮೇಜ್ ವರ್ಷಿಪ್ ಅಂಡ್ ಯಜ್ಞಾಸ್, ವರ್ಷಿಪ್ ಆಫ್ ನೇಚರ್ ಅಂಡ್ ಯಜ್ಞಾಸ್, ವರ್ಷಿಪ್ ಆಫ್ ನೇಚರ್ ಅಂಡ್ ಭಕ್ತಿ. ಇದರಲ್ಲಿ ಸರಿಯಾದ ಉತ್ತರವನ್ನ ತಿಳ್ಕೊಂಡು ಕಮೆಂಟ್ ಮಾಡಿ. ಹಾಗಾಗಿ ಈ ಕಡೆ ಇಂಗ್ಲಿಷ್ ಹಾಗೆ ಈ ಕಡೆ ಕನ್ನಡದಲ್ಲಿ ಇರೋದು ನಿಮಗೆ ಹೆಚ್ಚು ಹೆಲ್ಪ್ ಆಗುವುದು ಅಂತ ನಂಬ್ಕೊಂಡಿದ್ದೇವೆ. ಅಂದ್ರೆ ಮುಖ್ಯವಾಗಿ ಪ್ರತಿ ಸೆಂಟೆನ್ಸ್ ಅನ್ನ ಓದ್ತಾ ಹೋದ್ರೆ, ಅದ ಒಂದು ಸೆಂಟೆನ್ಸ್ ಅನ್ನ ಅಂದ್ರೆ ನಾವು ನೋಟ್ಸ್ ಅನ್ನ ಕ್ರಿಯೇಟ್ ಮಾಡೋಕ್ಕೂ ತುಂಬಾ ಟೈಮ್ ಬೇಕಾಗುತ್ತೆ, ಮತ್ತೆ ನಿಮ್ಮ ಸಮಯ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಅದು ಸಹ ವೇಸ್ಟ್ ಆಗಬಾರ್ದು. ಹಾಗಾಗಿ ಈ ನೋಟ್ಸ್ ಅನ್ನ ಕೊಡ್ತಾ ಇದ್ದೇವೆ. ಇದ ಅಭಿಪ್ರಾಯವನ್ನ ಲೈಕ್ ಹಾಗೂ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.